ಇಷ್ಟು ಸೆಲೆಬ್ರಿಟೀಸ್ ಬಂದು ನಮ್ಮ ಮೂವಿನ ಹರಿಸಿದಕ್ಕೆ ಅಂದ್ರೆ ಓಪನ್ ಹಾರ್ಟೆಡ್ಲಿ ಹರಿಸಿದಕ್ಕೆ ತುಂಬಾ ಖುಷಿ ಇದೆ. ನನಗೆ ಹೇಳ್ತಾರೆ ಯೂಶಲಿ ಕ್ಯಾಮ್ರಾಗೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಬಂದು ಏನ್ ಮಿಸ್ಟೇಕ್ಸ್ ಆ ರೀತಿ ಎಲ್ಲ ಹೇಳ್ತಾರೆ. ಬಟ್ ಯಾರು ಹೇಳ್ತಿಲ್ಲ ಅನ್ನೋದಕ್ಕಿಂತ ಓಕೆ ಕರೆದಿದ್ದಕ್ಕೆ ಥ್ಯಾಂಕ್ಸ್ ಅನ್ನೋ ತರದ್ದು ಕನ್ವರ್ಟ್ ಮಾಡಿದ್ರು. ಅಂದ್ರೆ ಬಂದು ನೋಡಿ ಅವರು ಸಂತೃಪ್ತಿ ಆಗಿದ್ದಾರೆ. ಮತ್ತೆ ಎಲ್ಲರೂ ಹೇಳಿದ್ದು ಒಳಗಡೆ ಹೋಗ್ಬೇಕಾದ್ರೆ ದುಷ್ಯಂತ್ ಹೊಸಬ ಹೀರೋ ಅಂತ ಹೋಗಿದ್ದು, ಬಟ್ ಹೊರಗಡೆ ಬರ್ಬೇಕಾದ್ರೆ ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಅಂದ್ರೆ ಸ್ಟಾರ್ ಪರ್ಫಾರ್ಮರ್ ನ ನೋಡ್ಕೊಂಡ್ ಬಂದಂಗೆ ಆಯ್ತು ಅಂತ, ಅದು ತುಂಬಾ ಖುಷಿ ಇದೆ. ಮತ್ತೆ ಸಿನಿಮಾ ನಮಗೆ ಗೊತ್ತು, ಎಲ್ಲ ಒಂದೆರಡು ಕಡೆ ಉಳ್ಕಿರೋದು ನಮಗೆ ಗೊತ್ತು. ಬಟ್ ಅದು ಬಿಟ್ಟು ಈ ರೀತಿ ಪ್ರಯತ್ನ ಗೆಲ್ದೆ ಹೋದ್ರೆ ನಮಗೆ ನೆಕ್ಸ್ಟ್ ಎನರ್ಜಿ ಬರಲ್ಲ ಈ ರೀತಿ ಬರೆಯಕ್ಕೆ, ಅಥವಾ ಒಂದು ಪ್ರೊಡಕ್ಷನ್ ಹೌಸ್ಗೆ ಹೋಗಿ ಹಿಂಗ್ ಮಾಡೋಣ, ಹಿಂಗೇನೋ ಒಂದು ಹೊಸ್ತು ಮಾಡೋಣ ಅನ್ನೋಕ್ಕೆ ಎನರ್ಜಿ ಬರಲ್ಲ. ಹಂಗನ್ಬಿಟ್ಟು ಏನೋ ಹೊಸ್ತು ಮಾಡಿದೀವಿ ಅಂತ ಬಂದು ನೋಡ್ಬೇಕಾಗಿಲ್ಲ, ನೀವು ನೋಡಿರೋರ್ನ ಕೇಳಿ ಅಂದ್ರೆ ಕೇಳಿ ಆಮೇಲೆ ಅದ್ರದ್ದು ಪರಿಣಾಮ ಗೊತ್ತಿರುತ್ತೆ. ಸೊ ಮೂವಿಂದ ಆಚೆ ಹೋಗ್ಬೇಕಾದ್ರೆ ಯಾರು ನನ್ನ 2 ಅವರ್ ವೇಸ್ಟ್ ಆಯ್ತು ಅಂತ ಯಾರು ಹೇಳಿಲ್ಲ. ಎಲ್ಲರೂ ಏನೋ ಒಂದು ತಗೊಂಡು ಹೋಗ್ತಾ ಇದಾರೆ. ಕೆಲವರು ತುಂಬಾ ದೊಡ್ಡದಾಗಿ ಹೇಳ್ತಾರೆ, ಅವೆಲ್ಲ ನಾವ್ ಹೇಳ್ಬೇಕಲ್ಲ, ನೀವು ನೋಡಿ ನೀವೇ ಅರಸ್ತೀರಾ. ಬಟ್ ನೋಡಕ್ಕೆ ಒಂದು ಪ್ರಯತ್ನ ಕೊಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.